ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಏನಪ್ಪ ಅದು ಅಂದರೆ, ನಾವು ಶ್ರಾವಣ ಮಾಸದಲ್ಲಿ ಯಾವೆಲ್ಲ ಆಚರಣೆಗಳನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವೆಲ್ಲ ಆಚರಣೆಗಳನ್ನು ಮಾಡಬೇಕು ಅಂತ ನೋಡೋದಾದರೆ, ಶಿವನ ಆಶೀರ್ವಾದವನ್ನು ಪಡೆಯಲು ಶ್ರಾವಣ ಮಾಸದಲ್ಲಿ ಈ ಆಚರಣೆಗಳನ್ನು ಆಚರಿಸಬೇಕಾಗುತ್ತೆ. ಶ್ರಾವಣ ಮಾಸದಲ್ಲಿ ತುಂಬ ಜನ ಶಿವನ ಆಶೀರ್ವಾದವನ್ನು ಪಡಿತಾರೆ. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ದೇವರುಗಳನ್ನು ಪೂಜೆ ಮಾಡ್ತಾರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನೋಡೋದಾದರೆ, ನಮ್ಮ ಹಿಂದೂಗಳು ಜಾಸ್ತಿ ಶಿವನನ್ನು ಆರಾಧನೆ ಮಾಡ್ತಾರೆ ಮತ್ತು ಶನಿ ಮಹಾತ್ಮ ದೇವನನ್ನು ಆರಾಧನೆ ಮಾಡ್ತಾರೆ. ನಾವೀಗ ಶ್ರಾವಣ ಮಾಸದಲ್ಲಿ ನಮ್ಮ ಪ್ರತಿದಿನಗಳನ್ನು ಕಳಿತಿರ್ತೀವಿ. ಶ್ರಾವಣ ಮಾಸವು ಸಾಕಷ್ಟು ಮಹತ್ವವನ್ನು ಅಥವಾ ಪ್ರಾಮುಖ್ಯತೆಯನ್ನು ಹೊಂದಿರುವ ಶುಭ ಮಾಸವಾಗಿದೆ. ನಾವೀಗ ಶ್ರಾವಣ ಮಾಸದಲ್ಲಿ ನಮ್ಮ ಪ್ರತಿದಿನಗಳನ್ನು ಕಳಿತಿರ್ತೀವಿ. ಶ್ರಾವಣ ಮಾಸವು ಸಾಕಷ್ಟು ಮಹತ್ವವನ್ನು ಮತ್ತು ಪ್ರಾಮುಖ್ಯತೆಯನ್ನು ಹೊಂದಿರುವ ಶುಭ ಮಾಸವಾಗಿರುತ್ತೆ. ಶ್ರಾವಣ ಮಾಸವು ಶಿವನಿಗೆ ಅರ್ಪಿತವಾದ ಮಾಸವಾಗಿರುತ್ತೆ. ಶ್ರಾವಣ ಮಾಸದಲ್ಲಿ ನಾವು ಪೂಜಿಸುವ ಪ್ರತಿಯೊಂದು ಪೂಜೆಯಿಂದಲೂ ಹೆಚ್ಚು ಶುಭ ಫಲವನ್ನು ಪಡಿಬೋದು. ಆದ್ದರಿಂದ ಈ ಶ್ರಾವಣ ಮಾಸದಲ್ಲಿ ಹೆಚ್ಚಾಗಿ ಪೂಜೆ ವ್ರತಗಳನ್ನು ಮಾಡಲಾಗುತ್ತೆ. ಶ್ರಾವಣ ಸೋಮವಾರ, ಶ್ರಾವಣ ಪೂರ್ಣಿಮಾ ಅಥವಾ ಶ್ರಾವಣ ಮಾಸದಲ್ಲಿನ ಹುಣ್ಣಿಮೆಯ ದಿನವು ಭಗವಾನ್ ವಿಷ್ಣುವಿನ ಜನ್ಮ ನಕ್ಷತ್ರದೊಂದಿಗೆ ಹೊಂದಾಣಿಕೆಯನ್ನು ಪಡೆದಿರುತ್ತೆ. ಆದ್ದರಿಂದ ಈ ಮಾಸವನ್ನು ಶ್ರಾವಣ ಮಾಸ ಎಂದು ಕರಿತೇವೆ. ಅದರಲ್ಲೂ ಶ್ರಾವಣ ಮಾಸದಲ್ಲಿ ಬರುವ ಶ್ರಾವಣ ಸೋಮವಾರವನ್ನು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತೆ. ಶಿವ ದೇವಾಲಯಗಳಲ್ಲಿ ಶ್ರಾವಣ ಸೋಮವಾರವನ್ನು ಅತ್ಯಂತ ವಿಶೇಷವಾಗಿ ಆಚರಿಸಲಾಗುತ್ತೆ. ಹಗಲು ರಾತ್ರಿ ಎನ್ನದೇ ಸಂಪೂರ್ಣ ದಿನವೂ ಶಿವಲಿಂಗದ ಮೇಲೆ ಧರಣಾತ್ರವನ್ನು ನೇತು ಹಾಕಲಾಗುತ್ತೆ. ಇದರಿಂದ ನೀರು ಅಥವಾ ಹಾಲು ಶಿವಲಿಂಗದ ಮೇಲೆ ನಿರಂತರವಾಗಿ ಬೀಳ್ತಿರುತ್ತೆ. ಪ್ರತಿ ಶ್ರಾವಣ ಸೋಮವಾರದಂದು ಶಿವಭಕ್ತರು ಶಿವಲಿಂಗಕ್ಕೆ ಬಿಲ್ವಪತ್ರೆಯನ್ನು, ನೀರನ್ನು, ಹಾಲನ್ನು, ಪುಷ್ಪಗಳನ್ನು ಮತ್ತು ಹಣ್ಣುಗಳನ್ನು ಅರ್ಪಿಸ್ತಾರೆ. ಶ್ರಾವಣ ಮಾಸದಲ್ಲಿ ಶಿವಭಕ್ತರು ಸೂರ್ಯೋದಯದಿಂದ ಸೂರ್ಯಾಸ್ತರವರೆಗೆ ಉಪವಾಸವನ್ನು ಕೈಗೊಳ್ತಾರೆ. ಇನ್ನು ಹೆಚ್ಚಿನವರು ನೋಡೋದಾದರೆ, ಶ್ರಾವಣ ಮಾಸದ ಪ್ರತಿ ಸೋಮವಾರದಂದು ಉಪವಾಸ ವ್ರತವನ್ನು ಕೈಗೊಳ್ತಾರೆ. ಇನ್ನು ಶ್ರಾವಣ ಮಾಸದಲ್ಲಿ ಮಾಡಲೇಬೇಕಾದ ಆಚರಣೆಗಳು ಯಾವಪ್ಪ ಅಂತ ನೋಡೋದಾದರೆ, ಮೊದಲನೇದಾಗಿ ಅವಿವಾಹಿತರು ಉತ್ತಮ ಪತಿ ಹಾಗೂ ಪತ್ನಿಗಾಗಿ ಶ್ರಾವಣ ಸೋಮವಾರ ವ್ರತವನ್ನು ಕೈಗೊಳ್ತಾ ಇರ್ತಾರೆ. ಶ್ರಾವಣ ಸೋಮವಾರದಲ್ಲಿನ ಶಿವಭಕ್ತರು ಮುಂಜಾನೆ ಬೇಗ ಎದ್ದು ಶಿವ ದೇವಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಶಿವಲಿಂಗಕ್ಕೆ ಹಾಲು, ನೀರು, ಮೊಸರು, ತುಪ್ಪ, ಬಿಲ್ವಪತ್ರೆ ಇವೆಲ್ಲವುಗಳನ್ನು ಶಿವನಿಗೆ ಪ್ರಿಯವಾದ ಇನ್ನಿತರ ವಸ್ತುಗಳನ್ನು ಕೂಡ ಅರ್ಪಿಸಲಾಗುತ್ತೆ. ಇನ್ನು ಎರಡನೇದಾಗಿ ನೋಡೋದಾದರೆ, ಶ್ರಾವಣ ಮಾಸದಲ್ಲಿ ಶಿವ ಮಂತ್ರವನ್ನು ಪಠಿಸೋದ್ರ ಮೂಲಕ ಶಿವನನ್ನು ಅತ್ಯಂತ ಸರಳವಾಗಿ ಹಾಗೂ ಸುಲಭವಾಗಿ ಮೆಚ್ಚಿಸ್ಬೋದು. ಇನ್ನು ಮೂರನೇದಾಗಿ ನೋಡೋದಾದರೆ, ಶ್ರಾವಣ ಮಾಸದಲ್ಲಿ ಶಿವ ಚಾಲೀಸವನ್ನು ಪಠಿಸುವುದು ಮತ್ತು ಶಿವನಿಗೆ ಆರತಿಯನ್ನು ಬೆಳಗುವುದು ಆ ವ್ಯಕ್ತಿಗೆ ಅದೃಷ್ಟ ತರುತ್ತೆ. ನಾಲ್ಕನೇದಾಗಿ ನೋಡೋದಾದರೆ, ಶಿವ ದೇವಾಲಯದಲ್ಲಿನ ಶಿವಲಿಂಗಕ್ಕೆ ಶ್ರಾವಣ ಮಾಸದಲ್ಲಿ ಹಾಲನ್ನು ಅಥವಾ ನೀರನ್ನು ಅರ್ಪಿಸುವುದು ಉತ್ತಮ ಕಾರ್ಯ ಮತ್ತು ಪುಣ್ಯ ಎಂದು ಹೇಳ್ಬೋದು. ಇನ್ನು ಐದನೇದಾಗಿ, ರುದ್ರಾಕ್ಷಿ ಶಿವನ ಅತ್ಯಂತ ಪ್ರಿಯವಾದ ವಸ್ತುವಾದ್ದರಿಂದ ಶ್ರಾವಣ ಮಾಸದಲ್ಲಿ ಶಿವಭಕ್ತರು ರುದ್ರಾಕ್ಷಿಯನ್ನು ಧರಿಸುವುದು, ರುದ್ರಾಕ್ಷಿ ಜಪಮಾಲೆಯನ್ನು ಹಿಡಿದು ಜಪ ಮಾಡುವುದು ಅತ್ಯಂತ ಶ್ರೇಷ್ಠವಾಗಿದೆ. ಶ್ರಾವಣದಲ್ಲಿ ಶಿವಭಕ್ತರು ಮುಂಜಾನೆ ಸ್ನಾನ ಮಾಡಿ ನಂತರ ರುದ್ರಾಕ್ಷಿ ಮಾಲೆಯನ್ನು ಹಿಡಿದು 9 ಅಥವಾ 108 ಬಾರಿ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಪಠಿಸಬೇಕಾಗುತ್ತೆ. ಶ್ರಾವಣ ಮಾಸದಲ್ಲಿ ವಾರಕ್ಕೊಮ್ಮೆಯಾದರೂ ಗಂಗಾ ಜಲದಲ್ಲಿ ರುದ್ರಾಕ್ಷಿ ಮಣಿಗಳನ್ನು ತೊಳಿಬೇಕಾಗುತ್ತೆ. ಇನ್ನು ಆರನೇದಾಗಿ ನೋಡೋದಾದರೆ, ಶ್ರಾವಣ ಮಾಸದಲ್ಲಿ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಬೇಕಾಗುತ್ತೆ. ಏಳನೇದಾಗಿ ನೋಡೋದಾದರೆ, ಶಿವನಿಗೆ ಶ್ರಾವಣದಲ್ಲಿ ವಿಭೂತಿಯನ್ನು ಅರ್ಪಿಸಬೇಕಾಗುತ್ತೆ ಮತ್ತು ಶಿವಭಕ್ತರು ವಿಭೂತಿಯನ್ನು ಹಣೆಗೆ ಹಚ್ಕೊಳ್ಬೇಕಾಗುತ್ತೆ. ಶ್ರಾವಣ ಮಾಸದಲ್ಲಿ ವಿವಾಹಿತ ಮಹಿಳೆಯರು ಅಂದರೆ ಮದುವೆ ಆಗಿರ್ತಾರಲ್ವ ಆ ಮಹಿಳೆಯರು ಪತಿಯ
ದೀರ್ಘಾಯುಷ್ಯಕ್ಕಾಗಿ, ಆರೋಗ್ಯಕ್ಕಾಗಿ, ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಗಾಗಿ ಶಿವನನ್ನು ಪೂಜಿಸಿದರೆ ಅವಿವಾಹಿತರು ಭವಿಷ್ಯದಲ್ಲಿ ಉತ್ತಮ ಪತಿಯನ್ನು ಪಡೆಯಲು ಶ್ರಾವಣದಲ್ಲಿ ಶಿವನನ್ನು ಪೂಜಿಸ್ತಾರೆ. ಕೆಲವೊಮ್ಮೆ ನಾವು ಎಷ್ಟೇ ಹಣವನ್ನು ಸಂಪಾದಿಸಿದ್ರೂ ಕೂಡ ಆ ಹಣ ನಮ್ಮ ಬಳಿ ಉಳಿಯೋದಿಲ್ಲ, ಅಥವಾ ಬೇರೆಯವರಿಂದ ಹಣವನ್ನು ನಾವು ಈಸ್ಕೊಂಡ್ರೂ ಕೂಡ ಅದು ಕೂಡ ಉಳಿಯೋದಿಲ್ಲ. ದುಡ್ದಿದ್ದೆಲ್ಲ ನೀರಿನಲ್ಲಿ ಹೋಮ ಅಂದ ಹಾಗೆ ನಾವು ದುಡಿದ ಹಣ ನಮಗೆ ಸಾಲುತ್ತಾ ಇರೋದಿಲ್ಲ. ಒಂದಾರೊಂದು ಸಮಸ್ಯೆಗಳಿಂದಾಗಿ ನಮ್ಮ ಬಳಿ ಇದ್ದ ಹಣ ಖಾಲಿಯಾಗುತ್ತೆ. ಇದಕ್ಕೆಲ್ಲ ಕಾರಣ ಅಂತ ನೋಡೋದಾದರೆ, ನಮ್ಮ ಬಳಿ ಹಣ ನಿಲ್ಲದಿರಲು ಮುಖ್ಯ ಕಾರಣ ತಾಯಿ ಲಕ್ಷ್ಮಿಯ ಕೋಪವಂತೆ. ಲಕ್ಷ್ಮೀದೇವಿ ಯಾಕೆ ಕೋಪಗೊಳ್ಳುತ್ತಾಳೆ ಅಂತ ನೋಡೋದಾದರೆ, ಅಥವಾ ಕೋಪಕ್ಕೆ ಕಾರಣವಾಗುವಂತಹ ತಪ್ಪುಗಳು ಯಾವ್ಯಾವು? ಮೊದಲನೇದಾಗಿ ನೋಡೋದಾದರೆ, ರಾತ್ರಿ ವೇಳೆ ಮೊಸರನ್ನು ತಿನ್ನಬಾರ್ದಂತೆ. ಊಟದ ಸಮಯದಲ್ಲಿ ಮೊಸರನ್ನು ಎಂದಿಗೂ ಸೇವಿಸಬಾರದೆಂದು ಜ್ಯೋತಿಷ್ಯ ಶಾಸ್ತ್ರವು ಹೇಳುತ್ತೆ. ಊಟದ ಸಮಯದಲ್ಲಿ ಮೊಸರನ್ನು ತಿಂದರೆ ಲಕ್ಷ್ಮಿಗೆ ನಿಮ್ಮ ಬಳಿ ಉಳಿಯುವುದಿಲ್ಲ, ಲಕ್ಷ್ಮೀದೇವಿಗೆ ಕೋಪ ಬರುತ್ತಂತೆ. ಎಲ್ಲ ವಿಷಯಗಳಿಗೂ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ. ಅಕ್ಕಿಯನ್ನು ತಿನ್ನೋದು ಲಕ್ಷ್ಮೀದೇವಿಗೆ ಅಗೌರವ ಸೂಚಿಸಿದಂತಾಗುತ್ತೆ. ಮನೆಯಲ್ಲಿ ಯಾರಾದರೂ ಅಕ್ಕಿ ತಿಂದರೆ ಅದರ ಪರಿಣಾಮವಾಗಿ ಮನೆಯಲ್ಲಿ ನೀವು ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ. ಈ ಮಾತನ್ನು ನೀವು ಈಗಾಗಲೇ ನಿಮ್ಮ ಮನೆಯ ಹಿರಿಯರ ಬಾಯಿಂದ ಕೇಳಿರಬಹುದೇನೋ. ಇನ್ನು ಎರಡನೇದಾಗಿ ನೋಡೋದಾದರೆ, ಕಾಲಿಗೆ ಚಪ್ಪಲಿ ಅಥವಾ ಶೂಸುಗಳನ್ನು ಧರಿಸಿ ಆಹಾರ ಸೇವಿಸಬಾರ್ದಂತೆ. ಆಹಾರವನ್ನು ಸೇವಿಸುವಾಗ ಯಾವಾಗಲೂ ನಾವು ಯಾವ ದಿಕ್ಕಿನತ್ತ ಕುಳಿತು ಆಹಾರ ಸೇವಿಸಬೇಕು ಅನ್ನೋದು ಗಮನವನ್ನು ಹರಿಸ್ಬೇಕಾಗುತ್ತೆ. ಈಗ ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡೋದಾದರೆ, ನಾವು ಆಹಾರವನ್ನು ಸೇವಿಸುವಾಗ ಯಾವಾಗಲೂ ನಮ್ಮ ಮುಖ ಪೂರ್ವದತ್ತ ಅಥವಾ ಉತ್ತರದತ್ತ ಇರಬೇಕೆಂದು ಹೇಳಲಾಗುತ್ತೆ ಈ ಶಾಸ್ತ್ರ. ಇಲ್ಲದಿದ್ದರೆ ನೀವು ಹಣದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ನೀವು ಎಷ್ಟೇ ದುಡಿದರೂ ಅದು ವ್ಯರ್ಥವಾಗುತ್ತೆ. ಯಾವಾಗಲೂ ಆಹಾರವನ್ನು ಸೇವಿಸುವಾಗ ಶೂಗಳನ್ನು ಅಥವಾ ಚಪ್ಪಲಿಗಳನ್ನು ಧರಿಸಿ ಆಹಾರವನ್ನು ಸೇವಿಸಬಾರದು. ಆಹಾರವನ್ನು ಸೇವಿಸುವಾಗ ಕಾಲಿನಲ್ಲಿ ಶೂ ಅಥವಾ ಚಪ್ಪಲಿ ಧರಿಸಿದರೆ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಕೋಪಗೊಳ್ಳುತ್ತಾಳೆ. ಇನ್ನು ಮೂರನೇದಾಗಿ ನೋಡೋದಾದರೆ, ಲಕ್ಷ್ಮೀದೇವಿಯನ್ನು ಸಂತೋಷಗೊಳಿಸಬೇಕು ಅಂತಂದರೆ ಈ ಅಭ್ಯಾಸಗಳನ್ನು ನಾವು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಯಾರಿಗಾದರೂ ಉಗುರು ಕಚ್ಚುವ ಅಥವಾ ಹಲ್ಲು ಕಚ್ಚುವ ದುರಭ್ಯಾಸಗಳಿದ್ದರೆ ಆ ಅಭ್ಯಾಸಗಳನ್ನು ಹಿಂದೆ ಬಿಡಬೇಕಾಗುತ್ತೆ. ಇದರಿಂದ ನೀವು ದೊಡ್ಡ ಪ್ರಮಾಣದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿ ಎಂದಿಗೂ ಕೂಡ ಉಗುರುಗಳನ್ನು ಅಥವಾ ಹಲ್ಲುಗಳನ್ನು ಕಚ್ಚಬಾರ್ದು. ಹಾಗೂ ರಾತ್ರಿ ಮಲಗುವ ಮುನ್ನ ಕಾಲುಗಳನ್ನು ತೊಳೆದು ನಂತರ ಮಲಗುವ ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಬೇಕಾಗುತ್ತೆ. ಆದರೆ ಇದರಲ್ಲಿ ಗಮನದಲ್ಲಿಟ್ಟುಕೊಳ್ಳಬೇಕಾದ ವಿಷಯ ಏನಪ್ಪ ಅಂತಂದರೆ, ಕಾಲುಗಳನ್ನು ತೊಳೆದ ನಂತರ ಒದ್ದೆಯಾದ ಪಾದಗಳಿಂದ ಮಲಗಬೇಡಿ. ಇದು ಲಕ್ಷ್ಮೀದೇವಿ ಕೋಪಗೊಳ್ಳಲು ಕಾರಣವಾಗುತ್ತೆ. ಇನ್ನು ನಾಲ್ಕನೇದಾಗಿ ನೋಡೋದಾದರೆ, ಪೂಜಾ ಸ್ಥಳದಲ್ಲಿ ಇದನ್ನು ಇಡಬಾರ್ದು. ಏನಪ್ಪ ಅದು ಅಂದರೆ, ಪೂಜಾ ಕೋಣೆಯಲ್ಲಿ ಇಂದಿನ ದಿನ ದೇವರಿಗೆ ಅರ್ಪಿಸಿದ ಹೂಗಳನ್ನು ಇಡಬಾರ್ದು ಅಂತ ನಾವು ಹೇಳ್ತಿರೋದಲ್ಲ, ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ. ಸಾಮಾನ್ಯವಾಗಿ ಹೆಚ್ಚಿನವರು ಇಂದಿನ ದಿನ ದೇವರಿಗೆ ಅರ್ಪಿಸಿದ ಹೂಗಳನ್ನು ಕಸಕ್ಕೆ ಹಾಕಬಾರ್ದೆಂದು ದೇವರ ಕೋಣೆಯಲ್ಲೇ ಇಟ್ಕೊಳ್ತಿದ್ರು. ಇದರಿಂದ ಲಕ್ಷ್ಮೀದೇವಿ ಕೋಪಕ್ಕೆ ನೀವು ಗುರಿಯಾಗ್ತೀರ. ದೇವರಿಗೆ ಅರ್ಪಿಸಿದ ಹೂಗಳನ್ನು ತೆಗೆದ ನಂತರ ಅದನ್ನು ಗಿಡಗಳಲ್ಲಿರುವ ಸ್ಥಳದಲ್ಲಿ ಹೂ ತೋಟದಲ್ಲಿ ಹಾಕಬೇಕಾಗುತ್ತೆ. ಇನ್ನು ಐದನೇದಾಗಿ ನೋಡೋದಾದರೆ, ಪವಿತ್ರ ನದಿಗಳ ನೀರನ್ನು ಹೇಗಿಡಬೇಕು? ಮನೆಯಲ್ಲಿ ಪವಿತ್ರ ನದಿಯ ನೀರನ್ನು ಸಂಗ್ರಹಿಸಿಟ್ಟರೆ ಇದರಿಂದ ಲಕ್ಷ್ಮೀದೇವಿಯು ಸಂತೋಷಗೊಳ್ತಾಳೆ ಮತ್ತು ನಿಮ್ಮನ್ನು ಆಶೀರ್ವದಿಸ್ತಾಳೆ. ಆದರೆ ನೀವು ಈ ಪವಿತ್ರ ನದಿಯ ನೀರನ್ನು ಇಡುವ ದಿಕ್ಕಿನತ್ತ ಹೆಚ್ಚಿನ ಗಮನ ಹರಿಸಬೇಕಾಗುತ್ತೆ. ಈ ಪವಿತ್ರ ನದಿಯ ನೀರನ್ನು ನೀವು ಯಾವಾಗಲೂ ಈಶಾನ್ಯ ದಿಕ್ಕಿನತ್ತ ಇಡಬೇಕಾಗುತ್ತೆ. ಇಲ್ಲವಾದರೆ ನೀವು ಲಕ್ಷ್ಮೀದೇವಿಯ ಕೋಪಕ್ಕೆ ಕಾರಣ ಆಗ್ತೀರ. ನಿಮ್ಮ ಮನೆಯವರು ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ ಶ್ರಾವಣ ಮಾಸದಲ್ಲಿ ಯಾವೆಲ್ಲ ಪೂಜೆಗಳನ್ನು ಮಾಡ್ಕೋಬೇಕಾಗುತ್ತೆ ಮತ್ತು ಹಣ ನಮ್ಮ ಕೈಯಲ್ಲಿ ನಿಲ್ಲದೇ ಇರೋದಕ್ಕೆ ಕಾರಣಗಳು ಏನೆಲ್ಲ ಅಂತ ನೋಡಿದ್ವಿ. ಈ ಎಲ್ಲದ್ರ ಬಗ್ಗೆನೂ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ತೆ.